ಒಂದು ಕನ್ಸು ಮುರಿದಾಗ ನಾನು ಎಲ್ಲವನ್ನು ಬಿಟ್ಟು ಹೋಗೋದಿತ್ತು. ಆದ್ರೆ ಇಂದು ಅದೇ ಕನಸನ್ನ ಹೊಸ ಹೆಸರಿನೊಂದಿಗೆ ಮತ್ತೆ ನಿಮ್ ಮುಂದೆ ತರ್ತಿದ್ದೀನಿ. ಕೆಲವೊಂದ್ಸಲ ನಮ್ ಲೈಫಲ್ಲಿ ಎಲ್ಲವೂ ಸರಿಯಾಗಿದೆ, ಎಲ್ಲವೂ ಸರಿಯಾಗಿ ನಡೀತಿದೆ ಅಂತ ಅನ್ಸತ್ತೆ. ಆದ್ರೆ ಸಡನ್ ಆಗಿ ಒಂದು ಚೇಂಜ್ ಬರುತ್ತೆ ನೋಡಿ, ನಾವ್ ಇಮ್ಯಾಜಿನ್ ಕೂಡ ಮಾಡಿರಲ್ಲ ಈ ರೀತಿಯಲ್ಲಿ ಒಂದಿನ ನಮ್ ಲೈಫಲ್ಲಿ ಚೇಂಜಸ್ ಆಗತ್ತೆ ಅಂತ. ನನ್ನ ಲೈಫಲ್ಲೂ ಹಾಗೆ ಆಯ್ತು. ನನ್ನ ಮೊದಲ ಯೂಟ್ಯೂಬ್ ಚಾನಲ್ ನನಗೆ ಚಾನಲ್ ಅಲ್ಲ, ಅದು ಒಂದು ಎಮೋಷನ್. ಒಂದೊಂದು ವಿಡಿಯೋ ಹಿಂದೆ ಒಂದೊಂದು ನೆನಪಿತ್ತು. ಅದನ್ನ ಬಿಲ್ಡ್ ಮಾಡಕ್ಕೆ ತುಂಬಾ ಟೈಮ್ ಹಾಕಿದ್ದೆ. ಲೇಟ್ ನೈಟ್ಸ್, ಎಡಿಟಿಂಗ್, ಐಡಿಯಾಸ್, ಎಕ್ಸೈಟ್ಮೆಂಟ್ ಎಲ್ಲ ಅದ್ರ ಜೊತೆ ಕನೆಕ್ಟ್ ಆಗಿತ್ತು. ಒಂದು ವಿಡಿಯೋ ನೋಡೋರಿಗೆ ಕೇವಲ ನಿಮಿಷಗಳಿರ್ಬೋದು, ಆದ್ರೆ ಅದರ ಹಿಂದೆ ಗಂಟೆಗಳ ಶ್ರಮ, ನೂರಾರು ಕಟ್ಸ್ ಮತ್ತು ಅನೇಕ ಪ್ರಯತ್ನಗಳಿರತ್ತೆ. ಎಡಿಟಿಂಗ್ ಅಂದ್ರೆ ವಿಡಿಯೋ ಕತ್ತರಿಸೋದು ಮಾತ್ರ ಅಲ್ಲ, ಒಂದು ಕತೆಗೆ ಜೀವ ಕೊಡುವ ಕಲೆ ಅದು. ಪ್ರತಿಯೊಂದು ಫ್ರೇಮ್ನಲ್ಲೂ ಒಂದು ಕತೆ ಇದೆ. ಆ ಕಥೆಯನ್ನ ಸುಂದರವಾಗಿ ಜೋಡಿಸಿ ಜನರ ಹೃದಯಕ್ಕೆ ತಲುಪಿಸುವ ಕೆಲಸವೇ ಎಡಿಟಿಂಗ್. ಆದ್ರೆ ಒಂದಿನ ಎಲ್ಲ ಚೇಂಜ್ ಆಯ್ತು. ಚಾನೆಲ್ ಟರ್ಮಿನೇಟ್ ಆಯ್ತು. ಆಗ ನಿಜವಾಗ್ಲೂ ತುಂಬಾ ಬ್ರೇಕ್ ಆಗಿದ್ದೆ. ಫೋನ್ ಓಪನ್ ಮಾಡಿದಾಗ ಚಾನೆಲ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ, ವಿಡಿಯೋಸ್ ಇಲ್ಲ. ಕೆಲವೊಂದ್ಸಲ ಸೈಲೆಂಟ್ ಆಗಿ ಕೂತ್ಕೊಂಡು ಥಿಂಕ್ ಮಾಡ್ತಿದ್ದೆ, ಮತ್ತೆ ಸ್ಟಾರ್ಟ್ ಮಾಡಬಹುದಾ? ಜನರು ಸಪೋರ್ಟ್ ಮಾಡ್ತಾರಾ? ನನಗಿದೆಲ್ಲ ಕಂಟಿನ್ಯೂ ಮಾಡಕ್ ಆಗತ್ತಾ ಅಂತ. ಆದ್ರೆ ಆ ಟೈಮಲ್ಲಿ ಒಂದ್ ವಿಷಯ ಅರ್ಥ ಆಯ್ತು. ಲೈಫಲ್ಲಿ ಕೆಲವೊಂದು ಥಿಂಗ್ಸ್ ನಮ್ಮನ್ನ ಸ್ಟಾಪ್ ಮಾಡಕ್ ಬರಲ್ಲ, ಸ್ಟ್ರಾಂಗ್ ಮಾಡಕ್ ಬರತ್ತೆ ಅಂತ. ಯೂಟ್ಯೂಬ್ ಒಂದು ಚಾನಲ್ ನ ಟರ್ಮಿನೇಟ್ ಮಾಡಬಹುದು, ಆದ್ರೆ ನನ್ನ ಪ್ಯಾಷನ್ ಟರ್ಮಿನೇಟ್ ಮಾಡಕ್ ಆಗಲ್ಲ ಅಲ್ವಾ? ನಾನು ಡಿಸೈಡ್ ಮಾಡಿದೆ ಮತ್ತೆ ಶುರು ಮಾಡ್ಬೇಕು ಅಂತ. ಬೆಟರ್ ಆಗಿ, ಸ್ಟ್ರಾಂಗ್ ಆಗಿ, ನಿಜವಾಗಿ. ಅದರಿಂದ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದೆ. ಹೊಸ ಚಾನಲ್ ಶುರು ಮಾಡಿದ ದಿನದಿಂದಲೇ ನಿದ್ರೆಗಿಂತ ಕನಸುಗಳಿಗೆ ಹೆಚ್ಚು ಸಮಯ ಕೊಟ್ಟಿದ್ದೆ. ಚಾನಲ್ ಹೊಸದಾಗಿರ್ಬೋದು, ಆದ್ರೆ ಅದರ ಹಿಂದೆ ಸುರಿದ ಬೆವರು ಹೊಸದಲ್ಲ. ಪ್ರತಿ ಅಪ್ಲೋಡ್ನಲ್ಲೂ ನನ್ನ ಕನಸುಗಳ ಹೋರಾಟ ಇದೆ. ಹಾಗಾಗಿ ಈ ಚಾನಲ್ನ ಶುರು ಮಾಡಿದ್ದು. ಈ ಚಾನಲ್ಗೆ ಹೆಸರು ಹುಡುಕೋದು ಈಸಿ ಆಗಿರ್ಲಿಲ್ಲ. ತುಂಬಾ ನೇಮ್ಸ್ ಥಿಂಕ್ ಮಾಡಿದೆ, ಆದ್ರೆ ಹಾರ್ಟ್ಗೆ ಕನೆಕ್ಟ್ ಆಗ್ಬೇಕು ಅಂತ ಅನ್ನಿಸ್ತು. ಆ ರೀತಿ ಕನೆಕ್ಟ್ ಆಗೋ ಹೆಸರುಗಳನ್ನ ಹುಡುಕ್ತಾ ಹೋದಾಗ ಫೈನಲಿ ನನಗೆ ಸಿಕ್ಕಿದ್ದು ಏನಿಲ್ಲ, ಸುಮ್ಮನೆ ಏನಿಲ್ಲ, ನನ್ನ ಪಾಡಿ ನನ್ನ ಬಿಟ್ಬಿಡು. ಏನಾದ್ರೂ ಮಾಡ್ಕೊಂಡು ನಿನ್ನಿಷ್ಟ. ಏನಂದ್ರೆ ನಿನ್ನಿಷ್ಟ ಅಂದೆ. ಫೈನಲಿ ಒಂದ್ ಹೆಸರು ತುಂಬಾ ಸ್ಪೆಷಲ್ ಅನಿಸ್ತು. ಎಲ್ಲರ ಮನಸ್ಸನ್ನ ಈ ಹೆಸರು ಸೆಳೆಯೋ ತರ ಇತ್ತು. ನನ್ನ ಯೂಟ್ಯೂಬ್ ಚಾನಲ್ಗೆ ಇದೆ ಕರೆಕ್ಟ್ ಆದ ಹೆಸರು ಅನಿಸ್ತು. ಅದೇ ಇಷ್ಟ ಕಾಮ್ಯ. ಅಂದ್ರೆ ಮನಸ್ಸಿಂದ ಇಷ್ಟಪಟ್ಟ ಎಲ್ಲ ಬಯಕೆಗಳು ಈಡೇರ್ಲಿ ಅಂತ. ಇದು ನನ್ನ ಇಷ್ಟ, ನನ್ನ ಮನಸ್ಸಿನ ಇಷ್ಟ. ನನಗೆ ಈ ಹೆಸರು ಸಿಂಪಲ್ ಹೆಸರಲ್ಲ, ಒಂದು ಎಮೋಷನ್. ಈ ಚಾನಲ್ ಅಲ್ಲಿ ಫೇಕ್ ಇರಲ್ಲ, ಓವರ್ ಆಕ್ಟಿಂಗ್ ಇರಲ್ಲ. ನಮ್ಮ ರಿಯಲ್ ಲೈಫ್ ಮೂಮೆಂಟ್ಸ್, ನಮ್ಮ ಹ್ಯಾಪಿನೆಸ್, ನಮ್ಮ ಮೆಮೊರೀಸ್ ಎಲ್ಲ ಇರತ್ತೆ. ವ್ಯೂಸ್ಗೋಸ್ಕರ ಅಲ್ಲ, ಮೆಮೊರೀಸ್ಗೋಸ್ಕರ ವಿಡಿಯೋಸ್ ಮಾಡಬೇಕು ಅಂತ ಇದ್ದೀನಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಮತ್ತೆ ಸ್ಟಾರ್ಟ್ ಮಾಡಕ್ಕೆ ಕಾನ್ಫಿಡೆನ್ಸ್ ಬರ್ತಿರ್ಲಿಲ್ಲ. ಸೊ ಇದು ಜಸ್ಟ್ ಒಂದು ಹೊಸ ಚಾನಲ್ ಅಲ್ಲ, ಇದು ಹೊಸ ಬಿಗಿನಿಂಗ್. ನಿಮ್ಮೆಲ್ಲರ ಸಪೋರ್ಟ್ ಜೊತೆ ಈ ಜರ್ನಿ ತುಂಬಾ ಬ್ಯೂಟಿಫುಲ್ ಆಗತ್ತೆ ಅಂತ ನಂಬಿದ್ದೀನಿ. ವೆಲ್ಕಮ್ ಟು ಇಷ್ಟ ಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಹೊಸ ಕನಸುಗಳ ಜೊತೆ, ಹೊಸ ಪ್ರಯಾಣದ ಜೊತೆ ಮತ್ತೆ ನಿಮ್ಮ ಮುಂದೆ ಬರೋ ಒಂದು ಸಣ್ಣ ಪ್ರಯತ್ನ. ಹೊಸ ಆರಂಭ, ಹೊಸ ಹೆಸರು. ಈ ವಿಡಿಯೋ ನಿಮಗಿಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ ಇರ್ತೀನಿ ನಿಮ್ಮ ಸಪೋರ್ಟ್ ಒಂದಿಗೆ. ಸಬ್ಸ್ಕ್ರೈಬ್ ಮಾಡಿ,
ನಿಮ್ಮ ಬೆಂಬಲನೇ ನನ್ನ ಕನಸಿಗೆ ದೊಡ್ಡ ಬಲ. ಹೀಗೆ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್.